ಆರ್ಸಿಬಿ ಅಭಿಮಾನಿಗಳ ಸಾವು ನೋವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಅಮಾನತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆ ಖಂಡಿಸಿ ರಾಜ್ಯ ಬಿಜೆಪಿ ಘಟಕದಿಂದ ಪ್ರತಿಭಟನೆ ನಡೀತಾ ಇದೆ. ಹಿರಿಯ ಅಧಿಕಾರಿಗಳ ಅಮಾನತ್ತಾಗಿದೆ, ಹಾಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಆಕ್ರೋಶ ಭುಗಿಲೆದ್ದಿದೆ. ಘಟನೆ ಖಂಡಿಸಿ ರಾಜ್ಯ ಬಿಜೆಪಿ ಘಟಕದಿಂದ ಪ್ರತಿಭಟನೆ ನಡೀತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಗಾಂಧಿ ಪ್ರತಿಮೆ ಬಳಿ ಧರಣಿಯನ್ನ ಹಮ್ಮಿಕೊಂಡಿದೆ ಬಿಜೆಪಿ. ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಆರ್ಸಿಬಿ ಅಭಿಮಾನಿಗಳ ಸಾವು ನೋವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಘಟಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ವಿಧಾನಸೌಧದ ಬಳಿಯ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಆರ್ಸಿಬಿ ಅಭಿಮಾನಿಗಳ ಸಾವು ನೋವು ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಅಮಾನತ್ತಾಗಿದೆ, ಹಾಗಾಗಿ ಜನಾಕ್ರೋಶ ಭುಗಿಲೆದ್ದಿದೆ. ಜೊತೆಯಲ್ಲಿ ಬಿಜೆಪಿ ವಿಪಕ್ಷ ಕೂಡ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದೆ, ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿಧಾನಸೌಧದ ಪಕ್ಕದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಗಾಂಧಿ ಪ್ರತಿಮೆ ಬಳಿ ಧರಣಿ ನಡೀತಾ ಇದೆ. ಘಟನೆ ಖಂಡಿಸಿ ರಾಜ್ಯ ಬಿಜೆಪಿ ಘಟಕದಿಂದ ಪ್ರತಿಭಟನೆ ನಡೀತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಗಾಂಧಿ ಪ್ರತಿಮೆ ಬಳಿ ಧರಣಿ ನಡೀತಾ ಇದೆ. ಆರ್ಸಿಬಿ ಅಭಿಮಾನಿಗಳ ಸಾವು ನೋವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಧರಣಿಯನ್ನ ಹಮ್ಮಿಕೊಂಡಿದೆ. ಹಿರಿಯ ಅಧಿಕಾರಿಗಳ ಅಮಾನತ್ತಾಗಿದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನುವ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಶಿಕ್ಷಿಸಲಾಗ್ತಾ ಇದೆ ಅಧಿಕಾರಿಗಳನ್ನ. ಶಾಸಕರು, ಸಂಸದರು ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಮಾಜಿ ಸಚಿವರು ಮತ್ತೆ ನಮ್ಮ ಇವತ್ತು ಶಾಸಕರು, ಸಂಸದರು ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಮಾಜಿ ಸಚಿವರು ಮತ್ತೆ ನಮ್ಮ ಇವತ್ತು ಶಾಸಕರು, ಸಂಸದರು ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಮಾಜಿ ಸಚಿವರು ಮತ್ತೆ ನಮ್ಮ ಇವತ್ತು ಶಾಸಕರು ಪೊಲೀಸರ ಆತ್ಮಸ್ಥೈರ್ಯ ಕುಂದಿಸಿದ ಸರ್ಕಾರಕ್ಕೆ ಪೊಲೀಸರ ಆತ್ಮಸ್ಥೈರ್ಯ ಕುಂದಿಸಿದ ಸರ್ಕಾರಕ್ಕೆ ಆತ್ಮೀಯ ನನ್ನೆಲ್ಲ ಶಾಸಕ ಬಂಧುಗಳೇ, ಏನೊಂದು ಪೊಲೀಸರಿಗೆ ಹೇಳಪ್ಪ, ಹಾಗೂ ಸಸ್ಪೆಂಡ್ ಆಗಿರೋ ಪೊಲೀಸರಿಗೂ ಹೇಳು, ಸಸ್ಪೆನ್ಷನ್ ಆಗಿರುವಂತ ಮುಂದೆ ಆಗುವಂತ ನಮ್ಮ IPS ಆಗಿರುವಂತವ್ರು, ಮುಂದೆ ಆಗುವಂತವ್ರು, ಏನೊಂದು ಕ್ರಿಕೆಟ್ IPL ಲೀಗಲ್ಲಿ ಮ್ಯಾಚ್ ಅನ್ನ ಗೆದ್ದು ಬಹಳ ಹರ್ಷದಿಂದ ಬಂದಂತ RCB ಅವ್ರನ್ನ ಸ್ವಾಗತಿಸಲು, ಅವರಿಗೆ ಅಭಿನಂದಿಸಲು ನಮ್ಮ ನಾಡಿನ ಜನತೆ ಸಂಭ್ರಮದಿಂದ ಎದುರು ನೋಡ್ತಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ತಯಾರಿಯನ್ನು ಮಾಡದೆ, ಒಂದು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ಅಧಿಕಾರಿಗಳೆಲ್ಲ ಇದನ್ನ ತಕ್ಷಣ ಆಚರಣೆನ ಮಾಡ್ಲಿಕ್ಕಾಗಲ್ಲ ಅನ್ನುವಂಥದ್ದನ್ನ ನಮ್ಮ ವಿಧಾನಸೌಧದ ಇಲ್ಲಿ DCPಯಿಂದ ಹಿಡಿದು ಕಬ್ಬನ್ ಪಾರ್ಕಿನ ಈಗ ನಮ್ಮ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಆರ್ ಅಶೋಕ್ ಅವರು ಮಾತಾಡಬೇಕಂತ ವಿನಂತಿಯನ್ನು ಮಾಡ್ತೇವೆ. ಅಲ್ಲಿ ಬೇರೆ ಇದೆಯಲ್ಲಪ್ಪ.
ನಮ್ಮ ಎಲ್ಲ ಗೌರವಾನ್ವಿತ ಪ್ರತಿಭಟನೆಗೆ ಬಂದಿರತಕ್ಕಂತ ಎಲ್ಲ ಗೌರವಾನ್ವಿತ ನನ್ನ ಆತ್ಮೀಯ ಶಾಸಕ ಮಿತ್ರರೇ, ನೋಡಿ ಪೊಲೀಸರೆಲ್ಲ ಇಲ್ಲಿ ಇದ್ದಾರೆ. ನಾವೆಷ್ಟು ಜನ ಇದ್ದೀರಿ? ಒಂದು 40 ಜನ ಇದ್ದೀರಾ? 40 ಜನ ಇದ್ದೀರಿ ಪೊಲೀಸ್. ನಾವು 45 ಜನ ಇಲ್ಲಿರೋದು. ನೋಡಿ ಪೊಲೀಸರು ಒಂದು 150 ಜನ ಇದ್ದಾರೆ. ಒಂದು 4-5 ಬಸ್ಗಳು ತಂದಿದ್ದಾರೆ, ಗನ್ಗಳು ಇಟ್ಕೊಂಡ್ ಬಂದಿದ್ದಾರೆ, ಲಾಠಿಗಳು ಇಟ್ಕೊಂಡ್ ಬಂದಿದ್ದಾರೆ. ನಮ್ಗೆ ಈ ಏನೋ ಬೇವರ್ಸಿ ಸರ್ಕಾರ ಅಂತಾರೆ, ಏನಂತಾರ ನನಗೆ ಗೊತ್ತಿಲ್ಲ, ದರಿದ್ರ ಸರ್ಕಾರ. ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ ಸಾವನ್ನ ಉಳಿಸಬಹುದಾಯಿತು, ಅಮಾಯಕ ಆ ವಿದ್ಯಾರ್ಥಿಗಳ ಬದುಕನ್ನ ಉಳಿಸಬಹುದಾಯಿತು, ದೇಶ ಕಟ್ಟುವಂತ ಆ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಡಬಹುದಾಯಿತು. ಅದನ್ನ ಮಾಡಲಿಲ್ಲ ಇವತ್ತು ಸರ್ಕಾರ. ಇವತ್ತು ನಮ್ಗೆ ನೋಡಿ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಿಲ್ಲ.